ಕೇಳಿದ್ದೆಲ್ಲ ಸಿಗುತ್ತೆ. ಸಾಲ ಇದೆಯಾ ತೀರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿರಲ್ವೋ ಆಗುತ್ತೆ. ಸಂಬಂಧಗಳು ಸರಿ ಹೋಗ್ಬೇಕೋ ಸರಿ ಹೋಗುತ್ತೆ. ಮದುವೆ ಆಗಿಲ್ವೋ ಮದುವೆ ಆಗುತ್ತೆ. ಮಕ್ಕಳಾಗಿಲ್ವೋ ಮಕ್ಕಳಾಗುತ್ತೆ. ಆರೋಗ್ಯ ಸರಿ ಇರಲ್ವೋ ಇನ್ನೂ ಸರಿ ಹೋಗುತ್ತೆ. ಅಲ್ಲ ರೇ, ನಾವು ಯಾರನ್ನ ಕೋರ್ಕೊಳ್ತಿರೋದು, ಯಾರ ಆಶೀರ್ವಾದ ಪಡ್ಕೊಳ್ತಿರೋದು? ಯೂನಿವರ್ಸ್ ಯಾರದು? ಸೃಷ್ಟಿಕರ್ತ. ಯಾರೆಲ್ಲ ಶಿವರಾತ್ರಿಯನ್ನು, ಮಹಾಶಿವರಾತ್ರಿಯನ್ನು ಈ ಅನಂತ ವಿಶ್ವ ಆಚಾರ್ಯ ಗುರುಗಳು ಅಥವಾ ವಿಶ್ವ ಹೇಳಿದಾಗೆ ಮಾಡ್ತಿರೋ ಅವರೆಲ್ಲರೂ ಶ್ರೀಮಂತರಾಗೋದು 100% ಗ್ಯಾರಂಟಿ. ಅವತ್ತಿನ ದಿನ ಅಥವಾ ಅವತ್ತಿನ ರಾತ್ರಿ ಮಾತ್ರ ಈ ಭೂಮಿಯ ಶಕ್ತಿ ಮತ್ತು ಈ ಸೌರಮಂಡಲದ ಒಂದು ಚೈತನ್ಯ ಎರಡು ಮರ್ಜ್ ಆಗುವಂಥದ್ದು. ಜಾಗರಣೆ ಯಾರಿರ್ತಾರೋ, ನಿದ್ದೆಯನ್ನು ಗೆದ್ದಿರ್ತಾರೋ, ಹಾಗೆಯೇ ಈ ಉಪವಾಸ ಯಾರು ಮಾಡ್ತಿರ್ತಾರೋ, ಯಾರ ಭಾವಶುದ್ಧ ಮನಃಶುದ್ಧಿಯಾಗಿರುತ್ತೋ ಅಂಥವ್ರನ್ನೆಲ್ಲ ಪರಮಶಿವ ಬಂದು ಭೇಟಿ ಆಗ್ತಾನೆ. ನಾನು ಮಾಡ್ತಿದ್ದೇನೆ ನಿಮ್ಮ ಜೊತೆ, ನಾನಿದ್ದೇನೆ. ಇಡೀ ದಿನ ಹೇಗಿರಬೇಕು, ಇಡೀ ರಾತ್ರಿ ಹೇಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಳ್ತೇನೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಬಹಳಷ್ಟು ಜನ ದುಡಿತಾರೆ, ಆದರೆ ಅವರ ಕೈಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ. ಇನ್ನು ಬಹಳಷ್ಟು ಜನ ತುಂಬ ಬುದ್ಧಿವಂತರಿರ್ತಾರೆ, ಆದರೆ ವ್ಯಾಪಾರದಲ್ಲಿ ಅಂದುಕೊಂಡಂತೆ ಯಶಸ್ಸು ಸಿಗಲ್ಲ. ಹಾಗಾದರೆ ಸಮಸ್ಯೆ ಎಲ್ಲಿದೆ? ನಮ್ಮ ಆಲೋಚನೆಯಲ್ವಾ ಅಥವಾ ನಮ್ಮ ಶಕ್ತಿಯಲ್ಲ? ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ನಮಗೆ ನಾವೇ ಕೇಳ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಸರಿಯಾದಂತಹ ಮಾರ್ಗದರ್ಶನದ ಕೊರತೆಯನ್ನು ನಾವು ಯಾವಾಗಲೂ ಅಬ್ಸರ್ವ್ ಮಾಡೇ ಇರೋದಿಲ್ಲ. ಹಾಗಾಗಿ ನಮ್ಮ ಗುರುಗಳು ತಮ್ಮ ವರ್ಕ್ಶಾಪ್ನ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಿದ್ದಾರೆ. ಎಷ್ಟೋ ಜನರ ದುಡ್ಡಿನ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಒಂದು ವಿಶೇಷ ವಿಚಾರಗಳನ್ನು ಗುರುಗಳು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಜ್ಞಾನವನ್ನ, ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಲಕ್ಷಾಂತರ ಜನರ ದುಡ್ಡಿನ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿರುವ ಹಾಗೆ ಕೊಡ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನಿಮ್ಮ ವರ್ಕ್ಶಾಪ್ ಮುಖಾಂತರ ವರ್ಕ್ಶಾಪ್ಗೆ ಬರುವಂತಹ ಜನರಿಗೆ ವಿಶೇಷ ಕಾರ್ಯಗಳನ್ನು ಮಾಡಿಸೋ ಮುಖಾಂತರ, ವಿಶೇಷ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅವರ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಈ ಕಾರ್ಯಕ್ರಮಗಳ ಮುಖಾಂತರ ಕೂಡ ಹಲವಾರು ಸಿಂಪಲ್ ಟಿಪ್ಸ್ಗಳನ್ನು ಪಾಲಿಸಿ ಯಾವ ರೀತಿ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಿದ್ದೀರಾ. ಅವರೆಲ್ಲರ ಪರವಾಗಿ ಮೊದಲಿಗೆ ನಾನು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಗುರುಜಿ, ಈಗ ಶಿವರಾತ್ರಿ ಬರ್ತಾ ಇದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗರಣೆ ಮಾಡೋದ್ರಿಂದ ನಾವು ಆ ಶಿವನ ಕೃಪೆಗೆ ಪಾತ್ರರಾಗ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಜಾಗರಣೆ ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ದೀವಿ ಅಂತಂದರೆ, ರಾತ್ರಿ ಇಡೀ TV ನೋಡಿಕೊಂಡು, ಸಿನಿಮಾ ನೋಡಿಕೊಂಡು, ಅಥವಾ ಉಪವಾಸ ಮಾಡ್ತೀವಿ ಅಂತ ಹೇಳ್ತೀವಿ, ಬಟ್ ಕಾಫಿ ಟೀ ಕುಡ್ಕೊಂಡೇ ಕಾಲ ಕಳೆದ್ಬಿಡ್ತೀವಿ. ಈ ರೀತಿ ಮಾಡುವಂಥದ್ದು ಜಾಗರಣೆನ? ಶಿವನ ಜಾಗರಣೆ ಯಾವ ರೀತಿಯಾಗಿ ಮಾಡಬೇಕು ಶಿವರಾತ್ರಿ ದಿನದಂದು? ಮತ್ತು ಶಿವ ಅಂತಂದರೆ ಒಂದು ರೀತಿ ವೈರಾಗ್ಯ ಅಂತ ಹೇಳ್ತೀವಿ, ಸ್ಮಶಾನವಾಸಿ. ಆದರೆ ಇಂದಿನ ದಿನದಲ್ಲಿ ನಮ್ಮೆಲ್ರಿಗೂ ಕೂಡ ಒಂದು ರೀತಿ ಭಕ್ತಿಗಿಂತ ಶಕ್ತಿ ಬೇಕಾಗಿದೆ, ಹಣ ಬೇಕಾಗಿದೆ, ಐಶ್ವರ್ಯ ಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಶಿವನ ಆರಾಧನೆ ಮಾಡೋದ್ರಿಂದಾಗಿ ಇದೆಲ್ಲವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯನಾ? ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಶಿವರಾತ್ರಿಯ ವೈಶಿಷ್ಟ್ಯತೆ ಬಗ್ಗೆ, ಆತನನ್ನು ಆರಾಧಿಸಿ ನಮಗೆ ಬೇಕಾದದ್ದನ್ನು ನಾವು ಯಾವ ರೀತಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ. ಯಾರೆಲ್ಲ ಶಿವರಾತ್ರಿಯನ್ನು, ಮಹಾಶಿವರಾತ್ರಿಯನ್ನು ಈ ಅನಂತ ವಿಶ್ವ ಆಚಾರ್ಯ ಗುರುಗಳು ಅಥವಾ ವಿಶ್ವ ಹೇಳಿದಾಗೆ ಮಾಡ್ತಿರೋ ಅವರೆಲ್ಲರೂ ಶ್ರೀಮಂತರಾಗೋದು 100% ಗ್ಯಾರಂಟಿ. ಶ್ರೀಮಂತರು ಮಾತ್ರ ಅಲ್ಲ, ನಿಮಗೇನು ಬೇಕೋ ಕೋರಿದ್ದನ್ನೆಲ್ಲ ಮಹಾಶಿವರಾತ್ರಿ ಎಂದು ನೀವು ಪಡ್ಕೊಳ್ಬೋದು. ಯಾಕಂತಂದರೆ ಅವತ್ತಿನ ದಿನ ಅಥವಾ ಅವತ್ತಿನ ರಾತ್ರಿ ಮಾತ್ರ ಈ ಭೂಮಿಯ ಶಕ್ತಿ ಮತ್ತು ಈ ಸೌರಮಂಡಲದ ಒಂದು ಚೈತನ್ಯ ಎರಡು ಮರ್ಜ್ ಆಗುವಂಥದ್ದು. ಕಾಸ್ಮಿಕ್ ಯೂನಿಯನ್ ಆಗುತ್ತೆ ಅವತ್ತು. ಈ ಶಕ್ತಿ ಮತ್ತು ಚೈತನ್ಯ ಎರಡು ಸಮ್ಮಿಲನವಾಗುವಂತಹ ದಿನ. ಈ ದಿನದಂದು
ನಾವು VIP ಆಗಿರಬೇಕು, ಆ ಶಿವನು ನಮ್ಮನ್ನು ಮೀಟ್ ಮಾಡಬೇಕು ಅಥವಾ ನಾವು ಶಿವನ ಜೊತೆ ಕಾಲ ಕಳಿಬೇಕು ಅಂತಂದರೆ ಅದಕ್ಕೊಂದು ಪಾಸ್ ಇದೆ, ಟೋಕನ್ ಇದೆ. ಏನು ಗೊತ್ತಾ ಅದು ಟೋಕನ್ನು? ಹೇಗೆ ತೆಗೆದುಕೊಳ್ಳೋದು ಗೊತ್ತಾ VIP ಪಾಸ್ನ? ಜಾಗರಣೆ ಯಾರಿರ್ತಾರೋ, ನಿದ್ದೆಯನ್ನು ಗೆದ್ದಿರ್ತಾರೋ, ಹಾಗೆಯೇ ಈ ಉಪವಾಸ ಯಾರು ಮಾಡ್ತಿರ್ತಾರೋ, ಯಾರ ಭಾವ ಶುದ್ಧ, ಮನಃಶುದ್ಧಿಯಾಗಿರುತ್ತೋ ಅಂಥವ್ರನ್ನೆಲ್ಲ ಪರಮಶಿವ ಬಂದು ಭೇಟಿ ಆಗ್ತಾನೆ. ಇವತ್ತೊಂದು ದಿನ ನಮ್ಮ ಪೂರ್ವಜರು ಅಥವಾ ವೇದ ಉಪನಿಷತ್ತುಗಳು ಹೇಳುವಂಥದ್ದು, ಆ ಶಿವ ಪಾರ್ವತಿ ಇಬ್ಬರು ಇಡೀ ಭೂಲೋಕ ಎಲ್ಲ ನಡ್ಕೊಂಡು ಬರ್ತಾರಂತೆ. ನಡ್ಕೊಂಡು ಬಂದಾಗ ಯಾರಿಗೆ ಸಿಗ್ತಾರೆ ಅಂತಂದರೆ, ಯಾರು ಮನಃಶುದ್ಧಿ ಭಾವಶುದ್ಧಿಯಿಂದ ಜಾಗರಣೆ ಮಾಡ್ತಾ ಉಪವಾಸದಿಂದ ತಪಸ್ ಮಾಡ್ತಾ ಕುಳಿತಿರ್ತಾರೋ ಅಂಥವ್ರ ಜೊತೆ ಬಂದು ಕುಳಿತುಕೊಂಡು ಏನಪ್ಪ ಬೇಕು, ಏನಮ್ಮ ಬೇಕು ನಿಮಗೆ ಅಂತಂತೇಳಿ ಅವರ ಬಯಕೆಗಳನ್ನೆಲ್ಲ ಈಡೇರಿಸಿ ಹೋಗ್ತಾರೆ ಅನ್ನುವಂಥದ್ದು. ಈಗ ನಾವುಗಳು ಒಂದು ವೇಳೆ ಇಂಥ ಒಂದು ಮಹತ್ತರವಾದ ದಿನದಂದು ಚೆನ್ನಾಗಿ ತಿಂದ್ಕೊಂಡು ಕುಡ್ಕೊಂಡು ಹೇಗೇಗೋ ಎದ್ದಿರಬೇಕು ಅನ್ನೋ ಕಾರಣಕ್ಕೆ ಎದ್ದಿದ್ರೆ ಆ ಶಿವ ಬರ್ತಾನ? ಒಂದು ವೇಳೆ ಅಂತಹ ಕಾರ್ಯ ನಾವು ಮಾಡೋದೇ ಆದರೆ ಸುಮ್ಮನೆ ತೆಪ್ಪಗೆ ಮಲ್ಕೊಂಡಿರೋದು ವಾಸಿ ಅಲ್ವಾ, ಸುಮ್ಮನೆ ಎದ್ದಿರೋದಕ್ಕಿಂತ. ಸೊ ಹಾಗಾಗಿ ಈಗ ಎದ್ದಿರೋದು ಮಾತ್ರ ಅಲ್ಲ ಇಂಪಾರ್ಟೆಂಟು. ತುಂಬ ಜನ ಮಾಡ್ತಾರೆ ಡಾಂಬಿಕತೆಗೋಸ್ಕರ, ತೋರಿಸೋದಕ್ಕೋಸ್ಕರ, ನಾನು ಎದ್ದಿದ್ದೀನಿ ಅನ್ನೋದಕ್ಕೋಸ್ಕರ ಎದ್ದಿದ್ದು ಮರುದಿನ ಇಡೀ ದಿನ ಮಲ್ಕೊಂಡು ಅಥವಾ ಎದ್ದಿರೋದಕ್ಕೋಸ್ಕರ ಏನೇನೋ ಮಾಡಿಕೊಂಡು ಕಾಮಿಡಿ ಪ್ರೋಗ್ರಾಮ್ಗಳನ್ನ ನೋಡಿಕೊಂಡು ಅಥವಾ ಏನೋ TV ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು, ಇನ್ನೊಬ್ಬರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ನಾನು ಎದ್ದಿದ್ನಪ್ಪ, ಏನೂ ಪ್ರಯೋಜನ. ನಿಮ್ಮನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರು ಹೋದ ವರ್ಷವೂ ನೀವು ಮಾಡಿದ್ದೀರಾ, ಅದಕ್ಕೆ ಹಿಂದ್ಗಡೆ ವರ್ಷವೂ ಮಾಡಿದ್ದೀರಾ, ಬಹುತೇಕ ಮಂದಿ ಎಷ್ಟೋ ವರ್ಷಗಳಿಂದ ಮಾಡ್ತಿದ್ದೀರಾ. ಏನಾದರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಬೇಕು ಅನ್ನೋದೇ ಆದರೆ ಆ ಶಿವ ಪಾರ್ವತಿ ನಮ್ಮ ಜೊತೆ ಬಂದು ಕುಳಿತುಕೊಂಡು ನಮ್ಮ ಎಲ್ಲ ಸಮಸ್ಯೆಗಳು ಮಾತ್ರ ಅಲ್ಲ, ಎಲ್ಲ ನಮ್ಮ ಬಯಕೆಗಳನ್ನ ಈಡೇರಿಸಬೇಕು ಅಂತಂದರೆ ನಾವು ಎಷ್ಟು ಶುದ್ಧವಾಗಿ, ಎಷ್ಟು ಸರಿಯಾಗಿ ಮಾಡಿದ್ವು. ಟುವರ್ಡ್ಸ್ ದಿ ಎಂಡ್ ಆಫ್ ದಿಸ್ ಎಪಿಸೋಡ್, ಈ ಎಪಿಸೋಡ್ ಕೊನೆಯಲ್ಲಿ ನಾನು ಹೇಳ್ಕೊಡ್ತೇನೆ ಹೇಗೆ ಮಾಡಬೇಕು ಮಹಾಶಿವರಾತ್ರಿ ಅಂತಂತೇಳಿ. ನಾನು ಮಾಡ್ತಿದ್ದೇನೆ ನಿಮ್ಮ ಜೊತೆ, ನಾನಿದ್ದೇನೆ. ಇಡೀ ದಿನ ಹೇಗಿರಬೇಕು, ಇಡೀ ರಾತ್ರಿ ಹೇಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಳ್ತೇನೆ. ಎನಿವೆ, ಇದರ ಮಹತ್ವ, ಇದರ ಶಕ್ತಿ ಏನಂತ ಒಂದು ಸಣ್ಣ ಕಥೆಯ ಮೂಲಕ ನಿಮಗೆಲ್ಲ ತಿಳಿಸ್ಕೊಡ್ಬೇಕು. ದಯವಿಟ್ಟು ಇದನ್ನೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಡೋಂಟ್ ಸಿ ಒನ್ಲಿ ದಿ ಎಂಡ್. ಹೇಗೆ ಮಾಡಬೇಕು ಅನ್ನೋದು ನೋಡೋದಲ್ಲ, ಇದೆಲ್ಲ ತಿಳ್ಕೊಂಡಾಗ ಮಾತ್ರ ಇದರ ಅರ್ಥ ಸಂಪೂರ್ಣವಾಗಿ ಆಗುವಂಥದ್ದು. ಒಂದು ಸಲ ಇಕ್ಷ್ವಾಕು ವಂಶದ ಮಹಾರಾಜ ಚಿತ್ರಭಾನು, ಇವನು ಮಹಾರಾಜನಾಗಿರ್ತಾನೆ. ಇವನು ಮಹಾಶಿವರಾತ್ರಿ ದಿನಗಳಂದು ಎಂಥ ಜಾಗರಣೆ, ಎಂಥ ತಪಸ್ಸು, ಎಂಥ ಭಕ್ತಿ, ಎಂಥ ಶ್ರದ್ಧೆಯಿಂದ ಮಾಡ್ತಿರ್ತಾನೆ ಅಂತಂದರೆ ಅವನ ರಾಜ್ಯದಲ್ಲಿರೋ ಎಲ್ಲರಿಗೂ ಕುತೂಹಲ. ಅಲ್ಲಪ್ಪ, ಸಾಮಾನ್ಯ ಪ್ರಜೆಗಳು ನಮಗೆ ಕಷ್ಟ ಇರೋದು, ನಾವೇನೋ ಶಿವನ ಬೇಡ್ಕೊಳ್ಬೇಕು, ನಾವು ತಪಸ್ಸು ಮಾಡಬೇಕು, ಅಲ್ಲ ಇವನು ಮಹಾರಾಜ ಎಲ್ಲ ಇದೆ, ಅಲ್ಲ ಇಷ್ಟು ಚೆನ್ನಾಗಿ ಇಷ್ಟು ಭಕ್ತಿಯಿಂದ ಹೇಗೆ ಮಾಡೋ ಅಂಥದ್ದು ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಸಮಯದಲ್ಲಿ ಅಷ್ಟವಕ್ರ ಮುನಿಗಳು ಆ ಸಾಮ್ರಾಜ್ಯಕ್ಕೆ ಬರ್ತಾರೆ. ಮಹಾರಾಜನ ಕೇಳ್ತಾರೆ ಆ ಮಹರ್ಷಿಗಳು, ಅಲ್ಲ ಸ್ವಾಮಿ, ನಾವು ಋಷಿಗಳು ನಮಗಿಂತ ಹೆಚ್ಚು ಧ್ಯಾನ, ಹೆಚ್ಚು ಭಕ್ತಿ, ಹೆಚ್ಚು ಶ್ರದ್ಧೆ ಈ ಮಹಾಶಿವರಾತ್ರಿ ಎಂದು ನಿಮಗಿದೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಆಗ ಈ ಮಹಾರಾಜ ಚಿತ್ರಭಾನು ಹೇಳ್ತಾನೆ, ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಬೇಡನಾಗಿದ್ದೆ, ಬೇಟೆಗಾರನಾಗಿದ್ದೆ. ನನ್ನ ಕುಲಕಸಬು ಏನಪ್ಪ ಅಂತಂದರೆ ಪಕ್ಷಿಗಳನ್ನು ಹೊಡೆಯುವಂಥದ್ದು. ಅದನ್ನು ನಾನು ಸೇವಿಸ್ತಿದ್ದೆ, ಹಾಗೆಯೇ ಮಾರುಕಟ್ಟೆಯಲ್ಲಿ ಮಾರಿಬಿಟ್ಟು ನನ್ನ ಜೀವನ ಸಾಗಿಸ್ತಿದ್ದೆ. ಇದೇ ರೀತಿ ಒಂದು ಸಲ ಪಕ್ಷಿಗಳನ್ನು ಹೊಡೆಯೋದಕ್ಕೆ, ಬೇಟೆ ಆಡೋದಕ್ಕೆ ಬೇಡನಾಗಿ ನಾನು ಕಾಡಿಗೆ ಹೋದಾಗ ಇಡೀ ರಾತ್ರಿ ಇಡೀ ಹಗಲು ಎಲ್ಲ ಹುಡುಕ್ತೇನೆ. ಆವತ್ತು ಒಂದು ದಿನ ನನಗೆ ಗೊತ್ತಿರಲಿಲ್ಲ, ಅವತ್ತು ರಾತ್ರಿ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಒಂದು ಪಕ್ಷಿನೂ ನನಗೆ ಸಿಗೋದಿಲ್ಲ. ಹಾಗಾಗಿ ನನಗೆ ಊಟ ಸಿಗಲ್ಲ ಅವತ್ತು. ಒಂದು ಎರಡನೇದು, ತುಂಬ ಒಳಗಡೆ ಹೋಗ್ಬಿಟ್ಟಿರ್ತಾನೆ, ವಾಪಸ್ ಬರೋದಕ್ಕಾಗಲ್ಲ, ಯಾಕಂದರೆ ಕತ್ಲಾಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಅದು ದಟ್ಟ ಅರಣ್ಯ. ಹೀಗಾದಾಗ ನಾನೇನು ಮಾಡ್ತೀನಿ, ಪ್ರಾಣಿ ಪಕ್ಷಿಗಳು, ಕಾಡು ಪ್ರಾಣಿಗಳು ಬಂದು ನಾನೇನಾದರೂ ಮಾಡಿಬಿಟ್ರೆ ಅನ್ನೋ ಬೈಕ್ಗೆ ನಾನೊಂದು ಮರ ಹತ್ತಿ ಮೇಲೆ ಕುಳಿತುಕೊಂಡ್ಬಿಡ್ತೇನೆ. ಹೇಗೋ ಕುಳಿತಿದ್ದಾಯಿತು, ಈಗ ಇನ್ನೊಂದು ಭಯ ನಿದ್ದೆ ಮಾಡೋದಕ್ಕೆ. ನಿದ್ದೆ ಮಾಡಿದ್ರೆ ಏನಾದರೂ ಬಂದು ನನ್ನ ಅಟ್ಯಾಕ್ ಮಾಡಿ ಕೊಂದುಬಿಟ್ರೆ ಅಂತ ಭಯ. ಈಗ ನಾನೇನು ಪ್ಲ್ಯಾನ್ ಮಾಡ್ಕೊಳ್ತೇನೆ, ಅಯ್ಯೋ ಸಾಯಬಾರ್ದಲ್ಲ, ಹೇಗೋ ಎದ್ದಿದ್ರೆ ಹೇಗಾದರೂ ಎಸ್ಕೇಪ್ ಆಗ್ಬೋದು ಅಂತಂತೇಳಿ ಆ ಮರದ ಮೇಲಿನ ಎಲೆಗಳನ್ನು ಒಂದೊಂದೇ ಎಲೆಗಳನ್ನು ತೆಗೆದು ಕೆಳಗಡೆ ಹಾಕ್ತಾ ಇರೋಣ ಇಡೀ ರಾತ್ರಿ ಎಲ್ಲ. ಎದ್ದಿರಬೇಕು ಅನ್ನೋ ಕಾರಣಕ್ಕೆ. ಯಾಕಂದರೆ ಆ ಕಾಲಕ್ಕೆ ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೆ ಅಥವಾ ಕೂತ್ಕೊಂಡು ಮಾತಾಡೋಕ್ಕೆ ಯಾರೂ ಇರಲಿಲ್ಲ, ಕಾಡಲ್ಲಿ ಒಬ್ಬನೇ ಇರುವಂಥದ್ದು. ಸೊ ಹಾಗೆ ಮಾಡ್ತಿರ್ತಾನೆ.
ಬೆಳಿಗ್ಗೆ ಎದ್ದೇಳ್ತಾನೆ, ಬೆಳಿಗ್ಗೆ ಮನೆಗೆ ಬರ್ತಾನೆ, ಬಂದ್ಬಿಟ್ಟು ಮನೆಗೆ ಬಂದು ಮಲ್ಕೊಂಬಿಡ್ತಾನೆ. ಅಯ್ಯೋ ಸ್ವಾಮಿ ಏನೂ ಸಿಗಲಿಲ್ಲ ನೆನ್ನೆ ಬೇಟೆಗೆ ಹೋದಾಗ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಜಾಗರಣೆ ಇದೆ ಅಂತ ಬಂದುಬಿಡ್ತಾನೆ. ಈಗ ಬಂದಮೇಲೆ ಕಡೆಗೆ ವಯಸ್ಸಾಗುತ್ತೆ. ಕಡೇ ಕಾಲದಲ್ಲಿ ಇನ್ನೇನು ಯಮ ಬರೋ ಬದಲು ಸಾಯೋಕ್ಕೆ ಮುಂಚೆ ಶಿವಕಿಂಕರರು ಬರ್ತಾರೆ. ಇವನಿಗೆ ಆಶ್ಚರ್ಯ, ಅಲ್ಲಪ್ಪ ಎಲ್ಲ ಸತ್ತೋದಾಗ ಯಮ ತಾನೇ ಬರಬೇಕು, ಯಮಕಿಂಕರರು ಬರ್ತಾರೆ. ಅಲ್ಲ ನಾನು ಕಡೇ ದಿನ ನಾನು ಹೋಗ್ಬೇಕೀಗ, ಬಟ್ ಶಿವ ಬರ್ತಿದ್ದಾನೆ, ಶಿವಕಿಂಕರರು ಬರ್ತಿದ್ದಾರೆ, ಇದೇನು ವಿಚಿತ್ರ ಅಂತಂತೇಳಿ ಅವ್ರನ್ನ ಕೇಳ್ತಾನೆ. ಅಲ್ಲ ನಾನೇನು ಪುಣ್ಯ ಮಾಡಿದ್ದೆ? ನಾನು ಮಾಡಿದ್ದೇನೋ ಪಕ್ಷಿಗಳನ್ನ ಹೊಡೆದಿದ್ದು, ತಿಂದಿದ್ದು, ಮಾರಿದ್ದು ಇಷ್ಟೇ ತಾನೇ ಮಾಡಿದ್ದು, ಬಟ್ ನನಗೇಕೆ ಏನು ಶಿವಲೋಕ ಅಂತಂತೇಳಿ. ಆಗ ಶಿವಕಿಂಕರರು ಆ ಪರಮ ಶಿವ ಹೇಳ್ತಾನೆ, ಅವತ್ತು ನೀನು ಎದ್ದಿದ್ದೆ ಅಲ್ವಾ, ಅವತ್ತು ನೀನು ಉಪವಾಸ ಇದ್ದೆ ಅಲ್ವಾ, ಅವತ್ತು ನೀನು ಮರದ ಮೇಲೆ ಇದ್ದೆ. ಯಾವ ಮರದ ಮೇಲೆ ಇದ್ದಿದ್ದು? ಬಿಲ್ವಪತ್ರೆ ಮರದ ಮೇಲೆ. ನೀನು ಎದ್ದು ಕೂತಿದ್ದೆ, ಊಟ ಮಾಡಿದೆ, ಜಾಗರಣೆ ಮಾಡಿದೆ, ಆ ಎಲೆಗಳನ್ನ ಒಂದೊಂದು ಕೆಳಗಡೆ ಹಾಕ್ದಲ್ವಾ, ಅದರ ಕೆಳಗಡೆ ಏನಿತ್ತು ಗಮನಿಸಿದ್ಯಾ? ಅಲ್ಲಿ ಕಲ್ಲಿತ್ತು, ಅದು ಶಿವನ ಲಿಂಗವಾಗಿತ್ತು. ಯಾರೆಲ್ಲ ಇಲ್ಲಿ ನೋಡಿ ಒಂದು ಏನು ವಿಚಿತ್ರ ನೋಡಿ, ಭಾವಶುದ್ಧಿ ಇಲ್ಲ, ಮನಃಶುದ್ಧಿ ಇಲ್ಲ, ಇವನು ಬರೀ ಗೊತ್ತಿದ್ದು ಕ್ರಿಯಾ ಮನೋಭಾವ, ತನ್ನ ಸಂಕಲ್ಪ ತನ್ನ ಕ್ರಿಯೆ ಏನಿತ್ತೋ ಅದನ್ನು ಮಾಡ್ದ, ಗೊತ್ತಿಲ್ಲದೇ ಜಾಗರಣೆ ಇದ್ದ, ಗೊತ್ತಿಲ್ಲದೇ ಉಪವಾಸ ಮಾಡ್ದ, ಗೊತ್ತಿಲ್ಲದೇ ಮಹಾಶಿವರಾತ್ರಿ ಎಂದು ಇದೆಲ್ಲ ನಡೆದೋಯ್ತು. ಅವನು ಈ ಜನ್ಮದಲ್ಲಿ ಮಹಾರಾಜನಾಗಿ ಆಶೀರ್ವಾದ ಪಡ್ಕೊಂಡು ಶಿವನಿಂದ ಹುಟ್ಟಿ ಬರ್ತಾನೆ. ಮತ್ತೆ ಇಷ್ಟೇ ಅಲ್ಲ ರೀ, ಕುಬೇರ ಯಾರು? ಕುಬೇರ ಹಿಂದಿನ ಜನ್ಮದಲ್ಲಿ ಒಂದು ದೊಡ್ಡ ಕಳ್ತನ ಮಾಡಿ ಅವ್ರ ತಂದೆಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಇನ್ನು ತಂದೆ ಏನು ಮಾಡ್ತಾರೋ ಅನ್ನೋ ಬೈಕ್ಗೆ ಅವನ ಮನೆ ಬಿಟ್ಟು ಓಡೋಗ್ಬಿಡ್ತಾನೆ. ಮನೆ ಬಿಟ್ಟು ಓಡೋದಾಗ ಒಂದು ದೇವಸ್ಥಾನ ಇರುತ್ತೆ, ದೇವಸ್ಥಾನದೊಳಗಡೆ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅವತ್ತು ಮಹಾಶಿವರಾತ್ರಿ, ಇವನಿಗೆ ಗೊತ್ತಿಲ್ಲ ಮಹಾಶಿವರಾತ್ರಿ ಅಂತಂತೇಳಿ. ಇಡೀ ದಿನ ಊಟ ಇಲ್ಲ, ಯಾಕಂದ್ರೆ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ವಲ್ಲ, ತಂದೆ ಸಿಕ್ಕಾಕೊಂಡ್ರೆ ಹೊಡಿತಾರಂತ ಭಯ. ಆಗ ಅಲ್ಲೇ ಕೂತಿರ್ತಾನೆ. ಸಂಜೆ ಆಗುತ್ತೆ, ಎಲ್ಲ ಊಟಗಳಿಟ್ಟಿರ್ತಾರೆ ಭಗವಂತನಿಗೆ, ಶಿವನಿಗೆ ಪ್ರಸಾದವಾಗಿ. ಇವನು ತೆಗೆದುಕೊಳ್ಳೋಕ್ಕಾಗಲ್ಲ, ಯಾಕಂತಂದರೆ ಎಲ್ಲರೂ ಕೂತಿದ್ದಾರೆ, ಜಾಗರಣೆ ಮಾಡ್ತಿದ್ದಾರೆ, ಇವನಿಗೆ ಗೊತ್ತಿಲ್ಲ ಯಾಕೆ ಜಾಗರಣೆ ಮಾಡ್ತಿದ್ದಾರೆ ಅಂತಂತೇಳಿ. ಅವ್ರು ಜಾಗರಣೆ ಮಾಡ್ತಾ 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 ಎಲ್ಲರೂ ಮಲ್ಕೊಂಡು ಬಿಡ್ತಾರೆ, ಗೊತ್ತೇ ಆಗಲ್ಲ, ನಿದ್ರೆಗೆ ಹೋಗ್ಬಿಡ್ತಾರೆ. ಬಟ್ ಇವನು ಮಾತ್ರ ಹೊಟ್ಟೆ ಹಸಿವು ಕಾದು ಕೂತಿರ್ತಾನೆ. ಇನ್ನೇನು ಎಲ್ಲರೂ ಮಲಗಿದ ಮೇಲೆ ಹೋಗಬೇಕು, ಪ್ರಸಾದ ತಿನ್ನಬೇಕು ಅನ್ನೋ ಸಮಯದಲ್ಲಿ ಅಲ್ಲಿ ದೀಪಗಳೆಲ್ಲ ಹಚ್ಚಿರ್ತಾರೆ, ದೀಪಗಳೆಲ್ಲ ಆರೋಗ್ಬಿಡುತ್ತೆ. ಯಾಕಂದರೆ ಆ ಬತ್ತಿ ಏನಿತ್ತೋ ಬತ್ತಿ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ದೀಪದಲ್ಲಿ. ಆಗ ಇವನು ಓಡೋಗ್ತಾನೆ ಕತ್ಲೆಯಲ್ಲಿ. ಅವನು ಊಟ ಸೇವಿಸಬೇಕು ಅನ್ನೋ ಕಾರಣಕ್ಕೆ ಅವನು ಹಾಕ್ಕೊಂಡಿರೋ ಬಟ್ಟೆನ ಹರಿದು ಅದನ್ನು ದೀಪದ ಬತ್ತಿಯನ್ನಾಗಿ ಮಾಡಿ ದೀಪ ಹಚ್ತಾನೆ ಮಹಾಶಿವರಾತ್ರಿಯ ದಿನ. ಆಗ ದೀಪ ಹಚ್ಚಿದ ಮೇಲೆ ಊಟ ತೆಗೆದುಕೊಂಡು ಇನ್ನೇನು ಹೊರಗಡೆ ಹೋಗಬೇಕು ಅನ್ನೋ ಸಮಯದಲ್ಲಿ ಕಾಲು ಜಾರಿ ಬಿದ್ದು ತಲೆ ಮುರ್ಕೊಂಡು ಅವತ್ತು ಅವನು ಮರಣವಂತಾನೆ. ಬರೀ ಮಹಾಶಿವರಾತ್ರಿ ದಿನ ಈ ಕುಬೇರ, ಈ ಕಾಲದಲ್ಲಿ ಯಾರು ಕುಬೇರ ಅಂತ ನಾವು ಕರಿತೀವೋ, ಆ ಕುಬೇರ ಆ ಜನ್ಮದಲ್ಲಿ ಕಳ್ಳನಾಗಿದ್ದರೂ ಜಾಗರಣೆ ಮಾಡಿದ್ದಕ್ಕೆ, ಎದ್ದಿದ್ದಕ್ಕೆ ಅವನಿಗೆ ಪುಣ್ಯವಾಗಿ ಕುಬೇರನಾಗಿ ಜನ್ಮ ಪಡ್ಕೊಳ್ಳೋ ಅಂಥ ಭಾಗ್ಯ ಸಿಗುತ್ತೆ ಶಿವನಿಂದ. ನೀವು ನೋಡಿ, ಬಹುತೇಕ ಮಂದಿ ಯಾರೆಲ್ಲ ಶಿವನ್ನ ಬೇಡ್ಕೊಳ್ತಾರೋ ವರ ಬೇಗ ಸಿಗುತ್ತೆ. ಪರಬ್ರಹ್ಮನ್ನ ಬೇಡ್ಕೊಂಡ್ರೆ ಸ್ವಲ್ಪ ಲೇಟು, ವಿಷ್ಣುವನ್ನು ಬೇಡ್ಕೊಂಡ್ರೆ ಇನ್ನೂ ಸ್ವಲ್ಪ ಲೇಟು. ಆದರೆ ಶಿವನು ಬೇಡ್ಕೊಂಡ್ರೆ ನೀವು ಯಾರನ್ನೇ ನೋಡಿ ರಾಕ್ಷಸರಿಗೂ ವರಗಳನ್ನು ಆರಾಮಾಗಿ ಕೊಟ್ಟು ಕಳಿಸ್ಬಿಡ್ತಾನೆ. ಅಂಥ ಒಂದು ಶ್ರೇಷ್ಠವಾದ ಒಂದು ಶಕ್ತಿ ಶಿವ ಅನ್ನುವಂಥದ್ದು. ಯಾರೆಲ್ಲ ಜಾಗರಣೆ ಮಾಡ್ತಿರೋ, ಯಾರೆಲ್ಲ ಕೇಳ್ಕೊಳ್ತಿರೋ ಅವರು ಎಲ್ಲರಿಗೂ ಇದು ಪ್ರಾಪ್ತಿಯಾಗುತ್ತೆ. ಯಾಕೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ. ಈ ಪಂಚೇಂದ್ರಿಯಗಳಲ್ಲಿ ಅತಿ ಕಷ್ಟವಾದದ್ದು ನಿಗ್ರಹಿಸೋದಕ್ಕೆ ಊಟ ಮತ್ತು ನಿದ್ದೆ. ಯೂಶ್ವಲಿ ನೀವೇ ಕೇಳ್ಕೊಳ್ಳಿ, ಊಟ ಬಿಟ್ಟಿರೋಕ್ಕಾಗುತ್ತಾ ಅಥವಾ ನಿದ್ದೆ ಬಿಟ್ಟಿರೋಕ್ಕಾಗುತ್ತಾ? ಒಂದು ವೇಳೆ ಊಟ ಬಿಟ್ಟಿರ್ಬೋದೇನೋ, ನಿದ್ದೆ ಬಿಟ್ಟಿರೋದು ತುಂಬ ತುಂಬ ಕಷ್ಟ. ಯಾರು ಈ ಎರಡು ತುಂಬ ಇಷ್ಟವಾಗಿರೋದನ್ನು ನಾವು ಯೂನಿವರ್ಸ್ಗೆ ಪ್ರಸಾದವಾಗಿ ಕೊಡೋದಕ್ಕೆ ಸಾಧ್ಯವಾಗುತ್ತೋ ಅಂಥವ್ರಿಗೆ ಮಾತ್ರ ಹೆಚ್ಚು ಭಗವಂತ ಶಕ್ತಿ ಫಲ ಕೊಡುವಂಥದ್ದು. ಸೊ ಯಾರೆಲ್ಲ ಖುಷಿಯಿಂದ ಬಿಟ್ಟಿರ್ತೀರ, ಯಾರೆಲ್ಲ ಭಕ್ತಿಯಿಂದ ತಪಸ್ಸಿನಿಂದ ಮಾಡ್ತೀರಾ, ಅವ್ರಿಗೆ ಮಾತ್ರ ಫಲ ಸಿಗುತ್ತೆ. ಸುಮ್ಮನೆ ನಾನೂ ಬಿಟ್ಟಿರಬೇಕು, ನಾನೂ ಸಾಂಗ್ಯಕ್ಕೆ ಮಾಡಬೇಕು, ತೋರ್ಪಡಿಕೆಗೆ ಮಾಡದಿರೋ ಅಂಥವರು ದಯವಿಟ್ಟು ಇನ್ನೊಂದು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಳ್ಳಿ. ಯಾಕಂದರೆ ಏನೂ ಸಿಗಲ್ಲ, ಎದ್ದಿದ್ರೂ ಪ್ರಯೋಜನ ಇಲ್ಲ ಅಂತ ನಾನೇ ಹೇಳ್ತಿದ್ದೀನಿ. ಸೊ ಮನಃಶುದ್ಧಿ, ಭಾವಶುದ್ಧಿ ಇವೆರಡೂ ಇದ್ದು ಮಾಡ್ತಿರೋ ಅಂಥವ್ರಿಗೆ ಮಾತ್ರ ಸಿಗುತ್ತೆ. ಈಗ ನಾನು ಮಾಡ್ತೀನಿ, ಯಾರಿಗೂ ನಾನು ಮಾಡ್ತಿದ್ದೀನಿ ಅಂತ ಹೇಳಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ, ನನ್ನ ಎನರ್ಜಿ ಡ್ರಾಪ್ ಆಗೋದಿಲ್ಲ. ತಿಂಡಿ ತಿಂದಿಲ್ಲ ಅಂತಂತೇಳಿ ನಾನು ಯಾರಿಗೂ ಹೇಳ್ಕೊಳ್ಳೋದು ಇಲ್ಲ, ನಾನು ಹೇಳ್ಕೊಳ್ಳೋ ಥರ ನಡ್ಕೊಳ್ಳೋದು ಇಲ್ಲ. ಅದೇ ಕೆಲಸ ಇನ್ನೂ ಹೆಚ್ಚು ಕೆಲಸ ಮಾಡ್ತೇನೆ, ಅವತ್ತು ಹೆಚ್ಚು ಧ್ಯಾನ ಮಾಡ್ತೇನೆ, ಹೆಚ್ಚು ಭಕ್ತಿ ಇರುತ್ತೆ, ಹೆಚ್ಚು ಎದ್ದಿರ್ತೇನೆ,
ನಿದ್ದೆ ಬಂದಾಗ ಸ್ವಲ್ಪ ಓಡಾಡ್ತಿರ್ತೇನೆ, ದೇವಸ್ಥಾನದ ಹತ್ರ ಹೋಗ್ತೇನೆ, ಮೌನವಾಗಿರ್ತೇನೆ. ಇವೆಲ್ಲ ಕೆಲವು ಪೂಜೆಗಳು, ಸಾಂಗ್ಯಗಳಿರುತ್ತೆ. ಇದೆಲ್ಲ ಮಾಡ್ತಾ ಹೋದಾಗ ಹೇಗೆ ದಿನ ಕಳೆಯುತ್ತೋ ಗೊತ್ತಿಲ್ಲ. ಯಾಕಂದರೆ ನಮ್ಮ ಜೊತೆ ಯಾರಿರ್ತಾರೆ? ಆ ಶಿವ ಚೈತನ್ಯವಾಗಿ ನಮ್ಮ ಜೊತೆ ಇರುವಂಥದ್ದು. ಸೊ ದಯವಿಟ್ಟು ಎಲ್ಲರೂ ಮಾಡಬೇಕು. ಆಗ ಮಾಡಿದಾಗ ಮಾತ್ರ ನಮಗೆ ಶಿವನ ಕೃಪೆ ಅಂದರೆ ಯೂನಿವರ್ಸ್ನ ಕೃಪೆ ಸಿಗೋದಕ್ಕೆ ಸಾಧ್ಯ. ಇನ್ನೊಂದು ಹೇಳಿದ್ರು, ಮೇಡಮ್ ಹೇಳಿದ್ರು ಆಗಲೇ, ಅವರೇನೋ ಸಮಾಧಿ ಕಾಯೋರು, ಅಲ್ಲೆಲ್ಲೋ ಇರ್ತಾರೆ, ಏನಿಲ್ಲ ಅಂತಂತೇಳಿ. ಅವ್ರ ದೇವರು ಆ ರೀತಿ ಇರೋದಕ್ಕೆ ಕಾರಣ ಇಷ್ಟೇ, ನಾನು ಸಿಂಪಲ್ಲಾಗಿದ್ದೀನಿ, ನೀವು ಸಿಂಪಲ್ಲಾಗಿದ್ದರೆ ಸಂತೋಷವಾಗಿರ್ಬೋದು ಅಂತ ಹೇಳ್ತಿದ್ದಾನೆ ಅಷ್ಟೇ. ಅವನಿಗೆ ಏನಿಲ್ಲ ಎಲ್ಲ ಇದೆ. ಎಲ್ಲ ಇದ್ದರೂ ಅವನೆಷ್ಟು ಸಾಧಾರಣ ವ್ಯಕ್ತಿಯಾಗಿದ್ದಾನೆ ನೋಡಿ. ನಾವು ಹಾಗೆ ಇರಬೇಕಲ್ವ? ಎಲ್ಲ ಇದ್ದು ಸೌಜನ್ಯವಾಗಿದ್ದರೆ ಮಾತ್ರ ಆ ಪರಮಾತ್ಮನ ಅಂಶ ಬ್ರಹ್ಮತತ್ವ ನಮ್ಮಲ್ಲಿ ಇರೋ ಅಂಥದ್ದು. ಅದನ್ನೇ ಶಿವ ಇಂಡೈರೆಕ್ಟಾಗಿ ನಮ್ಗೆ ಹೇಳ್ತಿರೋ ಅಂಥದ್ದು. ನಾನೇ ಹೀಗಿದ್ದೀನಿ, ನಿಮ್ಗೆ ಯಾಕಪ್ಪ ಆಡಂಬರ ಅಂತ ಹೇಳ್ತಿದ್ದಾನೆ ಅಷ್ಟೇ. ಸೊ ಲೆಟ್ಸ್ ಬಿ ವೆರಿ ಸಿಂಪಲ್, ಲೆಟ್ಸ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಡೇ ಆ್ಯಂಡ್ ನೈಟ್. ಐ ಡೋಂಟ್ ಥಿಂಕ್ ಲಾಟ್ ಆಫ್ ಅಸ್ ಹ್ಯಾವ್ ಡನ್ ಇಟ್ ಟಿಲ್ ಡೇಟ್. ಇಲ್ಲಿ ತನಕ ಹೇಗೆ ಮಾಡಿದಿರೋ ನನಗೆ ಗೊತ್ತಿಲ್ಲ, ಬಟ್ ಇನ್ನು ಮುಂದೆ ನಾನೇನು ಹೇಳ್ತೇನೋ ಹಾಗೇ ಮಾಡಿ ನೀವು ನೋಡಿ. ಬೇಕಾದರೆ ಈ ವರ್ಷ ಇಸ್ಕೊಂಡು ಟರ್ನಿಂಗ್ ಪಾಯಿಂಟ್ ಆಗಿಬಿಡುತ್ತೆ. ನೀವು ಕೇಳಿದ್ದೆಲ್ಲ ಸಿಗುತ್ತೆ. ಸಾಲ ಇದೆಯಾ? ತೀರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿರಲ್ವೋ? ಆಗುತ್ತೆ. ಸಂಬಂಧಗಳು ಸರಿ ಹೋಗ್ಬೇಕೋ? ಸರಿ ಹೋಗುತ್ತೆ. ಮದುವೆ ಆಗಿಲ್ವೋ? ಮದುವೆ ಆಗುತ್ತೆ. ಮಕ್ಕಳಾಗಿಲ್ವೋ? ಮಕ್ಕಳಾಗುತ್ತೆ. ಆರೋಗ್ಯ ಸರಿ ಇರಲ್ವೋ? ಇನ್ನೂ ಸರಿ ಹೋಗುತ್ತೆ. ಅಲ್ಲ ರೀ, ನಾವು ಯಾರನ್ನ ಕೋರ್ಕೊಳ್ತಿರೋದು? ಯಾರ ಆಶೀರ್ವಾದ ಪಡ್ಕೊಳ್ತಿರೋದು? ಯೂನಿವರ್ಸ್. ಯಾರದು? ಸೃಷ್ಟಿಕರ್ತ. ಅಲ್ಲ, ಒಡೆದೋಗಿರೋದನ್ನ ಸರಿ ಮಾಡೋದಕ್ಕೆ ನಾವು ಕೋರ್ಕೊಳ್ತಿರೋದು ಯಾರೋ ಡಾಕ್ಟ್ರನ್ನೋ ಅಥವಾ ಯಾರೋ ಮೆಕ್ಯಾನಿಕ್ನೋ ಅಲ್ಲ, ಸೃಷ್ಟಿಕರ್ತ, ಪರಮ ಚೇತನ. ಅವನಿಗೆ ಎಲ್ಲ ಸಾಧ್ಯ. ಈಸ್ ಟೈಮ್ಲೆಸ್, ಈಸ್ ಎವ್ರಿಥಿಂಗ್. ಸೊ ಹಾಗಾಗಿ ಇವತ್ತಿನ ದಿನ ತುಂಬ ಶ್ರೇಷ್ಠ. 15ನೇ ತಾರೀಕು ಬರ್ತಿದೆ, ಇನ್ನೇನು ನಾಳಿದ್ದಲ್ಲಿದೆ. ಎಲ್ಲರೂ ಇದನ್ನು ಮಾಡಬೇಕು. ಟೆಕ್ನಿಕ್ ಹೇಳ್ಬಿಡ್ತೇನೆ ಮೇಡಮ್ ಏನು ಮಾಡಬೇಕು ಅಂತಂತೇಳಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು 1 ಹಿಡಿ ಕಪ್ಪು ಎಳ್ಳನ್ನು ಬೆಚ್ಚನೆ ಇರೋ ನೀರಲ್ಲಿ ಹಾಕಿಕೊಂಡು ಸ್ನಾನ ಮಾಡಬೇಕು. ಸಿಂಪಲ್ಲಾಗಿದೆ ನೋಡಿ. ಬ್ರಾಹ್ಮಿ ಮುಹೂರ್ತ ಅಂತಂದರೆ 3ರಿಂದ 5:30 ತನಕ. ಸೊ ಮುಂಜಾನೆ ಒಂದು 5 ಗಂಟೆಗೆ 5:15ಗೆ ಎದ್ದೇಳಿ, ತಣ್ಣೀರೆಲ್ಲ ಹೇಳಿದ್ದು ನಾನು, ಉಗುರು ಬೆಚ್ಚಗಿರೋ ನೀರಲ್ಲಿ 1 ಹಿಡಿ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು. ಓಕೆ, ಇದು ಒಂದು. ಇದಾದ ಮೇಲೆ ಇಡೀ ದಿನ ನಾವು ಏನೂ ತಿನ್ನೋಂಗಿಲ್ಲ. ಇಡೀ ದಿನ ಮತ್ತು ರಾತ್ರಿ. ಇದರಲ್ಲಿ ಕೆಲವರು ಈಗೀಗ ಮಾಡಿಬಿಡ್ತಾರೆ, ಇದನ್ನು ತಿನ್ಬೋದು, ಸಾತ್ವಿಕ ಆಹಾರ ತಿನ್ಬೋದು, ಹಣ್ಣು ತಿನ್ಬೋದು, ಹಾಲು ಕುಡಿಬೋದು ಅಂತಂತೇಳಿ. ನಾನು ಹೇಳ್ತಿದ್ದೀನಿ, ಏನೂ ಸಹ ಮಾಡೋಕ್ಕೆ ಹೋಗ್ಬೇಡಿ. ನಿಜ ಹೇಳ್ತಿದ್ದೀನಿ, ಸತ್ತೋಗಲ್ಲ. ನಾವು ಇನ್ನೂ ಚೆನ್ನಾಗಿ ಬದುಕಿರ್ತೇವೆ. ಜಸ್ಟ್ ಫಾರ್ 1 ಡೇ ಆ್ಯಂಡ್ 1 ನೈಟ್ ಅಷ್ಟೇ. ಮರುದಿನ ದಯವಿಟ್ಟು ಎಲ್ಲ ಊಟ ಮಾಡಿ, ಎಲ್ಲ ಮಾಡಿ, ಪರವಾಗಿಲ್ಲ. ಯಾರಿಗೆಲ್ಲ ಸಾಧ್ಯನೋ, ಯಾರಿಗೆಲ್ಲ ಆರೋಗ್ಯ ಚೆನ್ನಾಗಿದೆಯೋ ದಯವಿಟ್ಟು ಇದನ್ನು ಹೀಗೆ ಮಾಡಬೇಕು. ಯಾರಿಗೆ ಸ್ವಲ್ಪ ಡಾಕ್ಟ್ರ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ, ದಯವಿಟ್ಟು ನಿಮಗೇನಿದೆಯೋ ಅದನ್ನು ಮಾಡಿ. ಮೇ ಬಿ ಮಿತವಾದ ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೋದು. ಬಟ್ ಯಾರಿಗೆಲ್ಲ ಸಾಧ್ಯನೋ ಕಟ್ಟುನಿಟ್ಟಾಗಿ ನಾವು ಮಾಡಬೇಕು. ಆಮೇಲೆ ಇದು ಮಾಡ್ತಿರೋದನ್ನ ಯಾರಿಗೂ ಹೇಳ್ಬಾರ್ದು. ಈಗ ಮನೆಯಲ್ಲಿ ನಾನು ತಿಂತಿಲ್ಲ ಅಂದ್ಕೊಳ್ಳಿ, ಮನೆಯವ್ರಿಗೆಲ್ಲ ಹೇಳೋ ಅಂಥದ್ದಲ್ಲ ಅಥವಾ ಫ್ರೆಂಡ್ಸ್ಗೆ ಹೇಳೋ ಅಂಥದ್ದಲ್ಲ. ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನನ್ನನ್ನು ಯಾರಾದರೂ ಅವತ್ತು ಕೇಳಿದ್ರೆ, ಏನು ಸ್ವಾಮಿಗಳು ಉಪವಾಸ ಇದ್ದೀರಾ ಅಂತಂತೇಳಿ ನಾನು ಹೇಳೋ ಅಂಥದ್ದು ಮೌನವಾಗಿರ್ತೀನಿ ಅಷ್ಟೇ. ಹಾಗೂ ಒಂದು ವೇಳೆ ಯಾವುದೋ ಒಂದು ಫೋರಮಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗಿರ್ತೀನಿ, ಅವರೆಲ್ಲರೂ ಊಟ ಮಾಡ್ತಿರ್ತಾರೆ. ನಾನು ಊಟ ಯಾಕೆ ಮಾಡಿಲ್ಲ ಅಂತ ನನಗೆ ಕೇಳಿದ್ರೆ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತೀನಿ ಹೊರತು ನಾನು ಉಪವಾಸ ಇದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ಸೊ ದಿಸ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ಯಾವಾಗ ನಾವು ಮಾಡುವಂಥದ್ದು ನಾವು ಹೇಳ್ಕೊಂಡು ಬಿಡ್ತೀವೋ, ಈ ಭೌತಿಕ ಪ್ರಪಂಚದಲ್ಲಿ ಅದಕ್ಕೇನು ಸಿಗಬೇಕೋ ಅದು ಸಿಕ್ಬಿಡುತ್ತೆ, ಭಗವಂತನಿಂದ ಸಿಗಲ್ಲ. ಯು ವಿಲ್ ಮಿಸ್ ಸಚ್ ಅ ಬಿಗ್ ಬ್ಲೆಸ್ಸಿಂಗ್. ಸೊ ಹಾಗಾಗಿ ಡೋಂಟ್ ಎವರ್ ಟೆಲ್ ಇಟ್ ಟು ಎನಿಬಡಿ ಆ್ಯಂಡ್ ಲೆಟ್ ಯುವರ್ ಫೇಸ್ ಶೈನ್, ಗ್ಲೋ. ನಿಮ್ಮ ಮುಖ ಇನ್ನೂ ಚೇತನವಾಗಿರಬೇಕೆ ಹೊರತು ಡಲ್ಲಾಗಿರಬಾರ್ದು, ಏನೂ ತಿಂದಿಲ್ಲ ಅನ್ನೋ ಕಾರಣಕ್ಕೆ. ಸೊ ನೀರು ಕುಡೀರಿ, ಪರವಾಗಿಲ್ಲ, ಬಟ್ ಬೇರೆದೆಲ್ಲ ಅವಾಯ್ಡ್ ಮಾಡಿಬಿಡಿ. ಸೊ ಇಡೀ ದಿನ ಹಾಗೆ ಕಳೀಲಿ. ಕೆಲಸ ಏನಿದೆಯೋ ಕೆಲಸ ಮಾಡ್ಕೊಳ್ತಾ ಹೋಗಿ, ಇನ್ನೂ ಹೆಚ್ಚು ಕೆಲಸ ಮಾಡಿ. ಸಂಜೆ ಇದು ತುಂಬ ಇಂಪಾರ್ಟೆಂಟು. ಇಡೀ ರಾತ್ರಿ ನಾವು ಯಾರು ತಪಸ್ಸು ನಾನು ಹೇಳಿದಾಗೆ ನೀವು ಮಾಡ್ತೀರೋ, ನಿಮ್ಮ ಕರ್ಮಗಳೆಲ್ಲವೂ ವಿಮುಕ್ತಿ ಆಗಿಬಿಡುತ್ತೆ. ಯಾಕಂದರೆ ಆ ಕರ್ಮವನ್ನು ತೆಗೆಯಲು ಆ ಪರಮಶಿವ ಬರ್ತಾನೆ, ಗೊತ್ತಿರಲಿ. ನೋಡಿ, ಸಮುದ್ರ ಮಂಥನ ಆದಮೇಲೆ ಫಸ್ಟ್ ಬರೋ ಅಂಥದ್ದು ಆ ಅಮೃತ ಅಲ್ಲ ಬರುವಂಥದ್ದು, ವಿಷ ಬರುವಂಥದ್ದು. ಆ ವಿಷವನ್ನು ಏನು ಮಾಡೋದು ಅಂತ ದೇವತೆಗಳಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಆಗ ಶಿವ ಬಂದು ಆ ವಿಷವನ್ನೆಲ್ಲ ನುಂಗುತ್ತಾನೆ, ಕುಡಿತಾನೆ.
ಆ ಕುಡಿದಂಥ ಸಂದರ್ಭದಲ್ಲಿ ಶಿವನಿಗೇನಾದರೂ ಆಗಬಾರ್ದಲ್ಲ ಅಂತಂತೇಳಿ ಪಾರ್ವತಿ ಬಂದು ಗಟ್ಟಿಯಾಗಿ ಕತ್ತನ್ನು ಅಥವಾ ಗಂಟ್ಲನ್ನು ಹಿಡ್ಕೊಂಡು ಬಿಡ್ತಾಳೆ. ಹಿಡ್ಕೊಂಡ ಸಂದರ್ಭದಲ್ಲಿ ದೇವತೆಗಳಿಗೆಲ್ಲ ಒಂದು ಡೌಟ್ ಬರುತ್ತೆ, ಅಲ್ಲ ಕುಡಿಯೋ ಸಂದರ್ಭದಲ್ಲಿ ಏನಾದರೂ ಒಂದೋ ಎರಡೋ ಡ್ರಾಪು ಬಾಡಿ ಒಳಗಡೆ ಹೋಗ್ಬಿಟ್ಟಿದ್ರೆ, ಹೊಟ್ಟೆ ಒಳಗಡೆ ಹೋಗ್ಬಿಟ್ಟಿದ್ದಿದ್ರೆ, ಹಾಗಾಗಿ ವಿಷವಾಗಬಾರ್ದು ಅಂತಂತೇಳಿ ಅವ್ರನ್ನ ಎದ್ದು ಕುಳಿಸೋ ಅಂಥದ್ದು. ಶಿವನ್ನ ಇಡೀ ರಾತ್ರಿ ಕುಳಿಸ್ಬಿಟ್ಟು ಇವರು ಮಲಗದೇ ಇರೋ ಹಾಗೆ ನೋಡ್ಕೊಳ್ತಾರೆ ಎಲ್ರೂ. ಇವಾಗಲೂ ಅಷ್ಟೇ, ನೀವು ಡಾಕ್ಟರ್ಸ್ನ ಕೇಳಿ, ಆ್ಯಸ್ ಪರ್ ಸೈನ್ಸ್ ಯಾರಿಗಾದರೂ ಹಾವು ಕಚ್ಚಿದ್ರೆ ಅಥವಾ ವಿಷ ಪದಾರ್ಥಗಳನ್ನ ಸೇವನೆ ಮಾಡಿದರೆ ಮಲಗೋದಕ್ಕೆ ಬಿಡಲ್ಲ, ಎದ್ದು ಕುಳಿಸೇ ಇರ್ತಾರೆ, ಎದ್ದಿರು ಅಂತಂತ ಹೇಳ್ತಾರೆ, ಮೆಡಿಸಿನ್ ವರ್ಕ್ ಆಗಬೇಕು ಅಂತಂದರೆ. ಹಾಗಾಗಿ ಅವತ್ತು ನಾವು ವಿಷ ಅಂತಂದರೆ ಏನು, ಕರ್ಮಗಳು, ನಾವು ಮಾಡಿರೋ ಅಂಥ ಕರ್ಮಗಳು, ಇದರ ಫಲ ನಾವು ಅನುಭವಿಸ್ಬಾರ್ದು ಅಂತಂದರೆ ಶಿವ ಬಂದು ಆ ಕೆಟ್ಟದ್ದನ್ನೆಲ್ಲ ತೆಗೆದುಕೊಳ್ಳೋ ಶಕ್ತಿ ಅವನಿಗಿದೆ. ಹೇಗೆ ಆ ನಂಜನ್ನು, ವಿಷವನ್ನು ಕುಡಿದ್ನೋ, ಆಲಾಹಲವನ್ನು ಕುಡಿದ್ನೋ, ಹಾಗೆ ನಮಗೆ ಅಂಟಿಕೊಂಡಿರುವ ಕರ್ಮಗಳನ್ನು, ಕೆಟ್ಟದನ್ನೆಲ್ಲ ತೆಗೆದುಕೊಳ್ಳೋ, ಸ್ವೀಕಾರ ಮಾಡೋ ಶಕ್ತಿ ಆ ಪರಮಶಿವನಿಗಿದೆ. ಅವನು ಬರ್ತಾನೆ. ಅವನು ಬಂದಾಗ ನೀವು ಎದ್ದಿರಬೇಕು. ಅವನು ಬಂದಾಗ ನಾವು ತಪಸ್ಸು ಮಾಡ್ತಾ ಇರಬೇಕು, ಜಾಗರಣೆ ಇರಬೇಕು, ಉಪವಾಸ ಮಾಡ್ತಾ ಕುಳಿತಿರಬೇಕು. ಆಗ ಮಾತ್ರ ಆ ಶಿವನ ಆಶೀರ್ವಾದ ನಮ್ಗೆ ಸಿಗೋದಕ್ಕೆ ಸಾಧ್ಯ. ಎಲ್ಲರೂ ಎದ್ದಿರ್ತೀರ, ಎಲ್ಲರೂ ಜಾಗರಣೆ ಮಾಡ್ತೀರ, ಎಲ್ಲರೂ ತಪಸ್ಸು ಮಾಡ್ತೀರ ಅಂತ ನಾನು ಭಾವಿಸ್ತೇನೆ. ಇದು ಯೂನಿವರ್ಸ್ನ ನಿಯಮ, ಎಲ್ಲರೂ ಮಾಡಬೇಕು. ಮೊದಲು ನಾನು ಮಾಡ್ತಿದ್ದೇನೆ, ನಾವೆಲ್ಲರೂ ಒಟ್ಟಿಗೆ ಮಾಡೋಣ. ಮಹಾಶಿವರಾತ್ರಿಯ ಈ ದಿವ್ಯ ದಿನದಂದು ಎಲ್ಲರೂ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಈ ಮಂತ್ರವನ್ನು ಮನಸ್ಸಿನಲ್ಲಿ ಪದೇ ಪದೇ ಹೇಳ್ಕೊಳ್ತಾನೇ ಇರಬೇಕು. ತುಂಬ ಸಿಂಪಲ್, ನಿಮಗೆಲ್ಲ ಗೊತ್ತಿದೆ. ಮಹಾಮೃತ್ಯುಂಜಯ ಮಂತ್ರವನ್ನಾದರೂ ಹೇಳ್ಕೊಳ್ಬೋದು, ಅಥವಾ ಓಂ ನಮಃ ಶಿವಾಯ ಅನ್ನುವಂಥದ್ದನ್ನು ಎಷ್ಟು ಸಲ ಆಗುತ್ತೋ, ನಾನು ಎಷ್ಟು ಸಲ ಆಗುತ್ತೋ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹೃದಯ ನೋಡಿ, ಆ ಶಿವ ಕೊಟ್ಟಿರುವಂಥ ಈ ಹೃದಯ ಕಂಟಿನ್ಯೂಸ್ ಆಗಿ ನಾವು ಒಟ್ಟಿನಿಂದ ಕಡೆಯ ತನಕ ಹೊಡ್ಕೊಳ್ತಾನೇ ಇರುತ್ತೆ. ನಮ್ಮ ಆಲೋಚನೆಗಳು ಇದು ಕೊಟ್ಟಿರೋದು ಆ ಶಿವ, ಆ ಯೂನಿವರ್ಸು. ಎಷ್ಟು ಆಲೋಚನೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಮಲಗಿದಾಗ ಮಾತ್ರ ಆಲೋಚನೆಗಳು ಕಡಿಮೆ ಆಗುವಂಥದ್ದು. ಇಲ್ಲ ಅಂತಂದರೆ ಈ ಮನಸ್ಸು ಅನ್ನುವಂಥದ್ದು ಒಂದು ಫ್ಯಾಕ್ಟ್ರಿಯ ರೀತಿ ಆಲೋಚನೆಗಳನ್ನು ಉತ್ಪತ್ತಿ ಮಾಡ್ತಾನೇ ಇರುತ್ತೆ. ಸೊ ಹಾಗಾಗಿ ಎಷ್ಟು ಸಲ ಸಾಧ್ಯ ಅಷ್ಟು ಸಲ ಹೇಳ್ತಾನೆ ಇರಿ. ವಿಶೇಷವಾಗಿ ಯಾರಿಗೆಲ್ಲ ಮಹಾಮೃತ್ಯುಂಜಯ ಮಂತ್ರ ಬರುತ್ತೋ ಅದನ್ನು ಹೇಳ್ತಿರಬೇಕು. ಹೇಗೆ? ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ಓಂ. ಈ ರೀತಿ ಪದೇ ಪದೇ ಮನಸ್ಸಿನಲ್ಲಿ ಹೇಳಬೇಕು. ಭಾವಶುದ್ಧಿ ಗೊತ್ತಿರಲಿ, ಮನಃಶುದ್ಧಿ. ಯಾರಿಗೋ ತೋರಿಸ್ಕೊಳ್ಳೋದಕ್ಕೋಸ್ಕರನೋ ಅಥವಾ ನಾನು ಮಾಡ್ತಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಲಿ ಅನ್ನೋದಕ್ಕೋ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ತಾ ಹೋದರೆ ಆ ಭಗವಂತ, ಆ ಶಿವ ಏನು ನೀವು ಅಂದುಕೊಳ್ತಿರೋ, ಏನು ಕೇಳ್ಕೊಳ್ತಿರೋ ಅದನ್ನೆಲ್ಲ ದಯಪಾಲಿಸ್ತಾನೆ. ಸೊ ಇವತ್ತಿನ ದಿನ ಬೆಳಿಗ್ಗೆ ಇಡೀ ದಿನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ನೀವು ನಿಮ್ಮ ದೇವಸ್ಥಾನ ಅಥವಾ ನಿಮ್ಮ ಮನೆ ಹತ್ರ ಇರೋ ಬಿಲ್ವಪತ್ರೆ ಗಿಡ ಇದ್ದರೆ ಆ ಬಿಲ್ವಪತ್ರೆ ಗಿಡಕ್ಕೆ ನೀವು ಒಂದು ಲೋಟ ಅಥವಾ ಒಂದು ಚೆಂಬು ನೀರನ್ನು ಅದಕ್ಕೆ ಅರ್ಪಣೆ ಮಾಡಬೇಕು. ಇದೇ ನೀವು ಮಾಡುವಂಥ ಆ ಶಿವನಿಗೆ ಕೊಡುವಂಥ ಒಂದು ಉಡುಗೊರೆ ಅಂತ ಅಂದ್ಕೊಳ್ಬೋದು. ಸೊ ದಯವಿಟ್ಟು ಮಾಡಿ. ಈ ನೀರಿನ ಮೂಲಕ ಆ ಬಿಲ್ವಪತ್ರೆ ಗಿಡಕ್ಕೆ ನೀವೇನು ಕೊಡ್ತಿದ್ದೀರೋ ಅದರಿಂದ ನಿಮ್ಮ ಕರ್ಮಗಳು ಕಳೆದೋಗುತ್ತೆ ಅನ್ನೋ ತಾತ್ಪರ್ಯ ಇದೆ. ಸೊ ದಯವಿಟ್ಟು ಎಲ್ಲರೂ ಮಾಡಬೇಕು. ಇದಕ್ಕೆ ಒಂದು ಸಮಯ ಅಂತೇನೂ ಇಲ್ಲ, ದಿನದಲ್ಲಿ ಮಾಡಿದ್ರೆ ಸಾಕು. ಬೆಳಗ್ಗೆಯಿಂದ 15ನೇ ತಾರೀಕು ಮಹಾಶಿವರಾತ್ರಿ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ ಒಂದು 6 ಗಂಟೆ ಒಳಗಡೆ ಯಾವುದೋ ಈ ಟೈಮಲ್ಲಿ ನೀವು ಇದನ್ನು ಮಾಡಿದರೆ ಸಾಕು. ಕೆಲವರು ಹಾಲು ಅಭಿಷೇಕ ಮಾಡ್ತಾರೆ, ನಾವು ನೀರಿನ ಅಭಿಷೇಕ ಮಾಡಿದರೆ ಸಾಕು. ಇದನ್ನು ತಪ್ಪದೆ ಎಲ್ಲರೂ ಮಾಡಬೇಕು. ಖಂಡಿತವಾಗ್ಲೂ ಗುರುಜಿ, ಈ ಬಾರಿ ಎಲ್ರಿಗೂ ಕೂಡ ಈ ಬಾರಿಯ ಮಹಾಶಿವರಾತ್ರಿ ಬಹಳ ವಿಶೇಷವಾಗಿರುತ್ತೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಎಷ್ಟೋ ಜನರಿಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರಲ್ಲ. ಈಗ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ, ಅಭಿಷೇಕ ಮಾಡಬೇಕು, ಆಗ ಮಾಡಬೇಕು, ಈ ಮಾಡಬೇಕು, ಹಿಂಗಿರಬೇಕು, ಏನೇನೋ ಹೇಳ್ತಾ ಇರ್ತಾರೆ. ಬಟ್ ಬಹಳ ಸಿಂಪಲ್ಲಾಗಿ ಒಂದು ಕಟ್ಟುನಿಟ್ಟಾಗಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹೇಗೆ ಮಾಡಬೇಕು ಮತ್ತು ಸ್ಪೆಷಲ್ ಆಗಿ ಇನ್ನೂ ಒಂದಷ್ಟು ಶಿವನ ಕೃಪೆಗೆ ಯಾವ ರೀತಿ ಪಾತ್ರರಾಗಬಹುದು ಅನ್ನೋದು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗುರೂಜಿ. ಧನ್ಯವಾದಗಳು ಮೇಡಮ್.
ಸೊ ವೀಕ್ಷಕರೇ, ನೋಡಿದ್ರಲ್ಲ ಮಹಾಶಿವರಾತ್ರಿಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡೋದ್ರ ಮುಖಾಂತರ ಆ ಶಿವನ ಕೃಪೆಗೆ ಪಾತ್ರರಾಗಬಹುದು ಅನ್ನೋದನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅಂತೆಯೇ ನೀವು ಕೂಡ ಆಚರಿಸಿ ಆ ಶಿವನ ಕೃಪೆಗೆ ಪಾತ್ರರಾಗಿ. ಹೀಗೆ ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಗಳು ನಮ್ಮ ಗುರೂಜಿಯವರ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ನಲ್ಲಿ ಲಭ್ಯ ಇರುತ್ತೆ. ಈ ರೀತಿ ವಿಶೇಷ ಮಾಹಿತಿಗಳು ಬೇಕಾಗಿದ್ದಲ್ಲಿ ನೀವು ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಬೇಕು. ಈ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳೋದು ಹೇಗೆ, ಆ ಕುರಿತಾದಂಥ ವಿಡಿಯೋ ಕೂಡ ನಮ್ಮ ಅಕೌಂಟ್ನಲ್ಲಿ ಮತ್ತು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಅದನ್ನು ಫಾಲೋ ಮಾಡಿ ನೀವು ಸ್ಪೆಷಲ್ ಸಬ್ಸ್ಕ್ರೈಬ್ ಆದಂತಹ ಸಂದರ್ಭದಲ್ಲಿ ಗುರೂಜಿಯವರು ಈ ರೀತಿ ವಿಶೇಷವಾದಂತಹ ಮಾಹಿತಿಗಳ ಒಂದು ವಿಡಿಯೋಗಳನ್ನು ಅದರಲ್ಲಿ ಹಾಕಿರ್ತಾರೆ. ಅದನ್ನು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಆದಷ್ಟು ಬೇಗ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಗುರೂಜಿಯವರ ವರ್ಕ್ಶಾಪ್ ಅಟೆಂಡ್ ಮಾಡಬೇಕು ಅಂತ ಇಚ್ಛಿಸಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಯಾಕಂದರೆ ಈ ಒಂದು ವಿಶೇಷ ವರ್ಕ್ಶಾಪನ್ನು ಅಟೆಂಡ್ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಿ ಆ ವರ್ಕ್ಶಾಪ್ಗೆ ಬರಬೇಕಾಗತ್ತೆ. ಹಾಗಾಗಿ ಅದರ ಬಗ್ಗೆ ಮೊದಲೇ ಮಾಹಿತಿಯನ್ನು ನೀವು ಪಡ್ಕೊಳ್ಳುವಂಥದ್ದು ಅತಿ ಅಗತ್ಯ. ಹಾಗಾಗಿ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ಸ್ಪಾಟ್ ಬುಕ್ಕಿಂಗ್ ಕೂಡ ಅವಕಾಶ ಇರುತ್ತೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ಈ ವರ್ಕ್ಶಾಪ್ನ ಮುಖಾಂತರ ಕೂಡ ಪರಿಹಾರವನ್ನು ಕಂಡುಕೊಳ್ಬಹುದು. ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.